ಕಾಂಗ್ರೆಸ್ ಯಾತ್ರೆಗೆ ಮುನಿಯಪ್ಪ ಪುತ್ರಿ ರೂಪಕಲಾ ಶಶಿಧರ್ ಗೈರಾಗಿದ್ದಾರೆ. ಅಳಿಯನಿಗೆ ಟಿಕೆಟ್ ಮಿಸ್ ಆಗಿರೋದಕ್ಕೆ ಮುನಿಯಪ್ಪ ಮುನಿಸ್ಕೊಂಡಿದ್ದಾರೆ. ಯಾತ್ರೆಗೆ ಗೈರಾಗುವ ಮೂಲಕ ಮುನಿಯಪ್ಪ ಅಸಮಾಧಾನವನ್ನ ಬಹಿರಂಗಪಡಿಸಿದ್ದಾರೆ. ಸಿಎಂ ಡಿಸಿಎಂ ಕೋಲಾರಕ್ಕೆ ಬಂದಿದ್ದಾರೆ. ಕೋಲಾರಕ್ಕೆ ಅವರು ಬಂದರೂ ಕೂಡ ಮುನಿಯಪ್ಪ ಗೈರಾದರು. ಕುರುಡುಮಲೆ ದೇವಸ್ಥಾನ ಪೂಜೆ ಹಾಗೂ ಪ್ರಚಾರಕ್ಕೆ ಮುನಿಯಪ್ಪ ಬರಲಿಲ್ಲ. ಮುನಿಯಪ್ಪ ರಮೇಶ್ ಕುಮಾರ್ ಬಣ ಒಂದು ಮಾಡಲು ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದರೆ ಇವತ್ತು ಅದು ವರ್ಕ್ ಆಗಲಿಲ್ಲ. ಸಿದ್ದರಾಮಯ್ಯ ಪ್ಲಾನ್ ತಲೆ ಕೆಳಗಾಗಿ ಮಾಡಿದ್ದಾರೆ ಸಚಿವ ಮುನಿಯಪ್ಪ. ಕೋಲಾರದಲ್ಲಿ ಇನ್ನೂ ಕೂಡ ಬಂಡಾಯ ಶಮನವಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕೋಲಾರ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತಾ? ಹಾಗಾದರೆ ಮುನಿಯಪ್ಪನವರ ಮುನಿಸು. ಅಳಿಯನಿಗೆ ಟಿಕೆಟ್ ಕೇಳಿದ್ರು, ಆದರೆ ಆ ಸಂದರ್ಭದಲ್ಲಿ ಹೈ ಡ್ರಾಮಾವೇ ನಡೀತು. ಇದನ್ನ ರಮೇಶ್ ಕುಮಾರ್ ಬಣ ವಿರೋಧ ಮಾಡಿತು. ಕೊನೆಗೆ ಎರಡೂ ಬಣದವರು ಅಲ್ಲದೆ ಇರೋದನ್ನು ಅಂದರೆ ಮೂರನೇ ಅವರಿಗೆ ಲಾಭ ಆಗಿದೆ. ಗೌತಮ್ ಅವ್ರಿಗೆ ಟಿಕೆಟ್ ಸಿಕ್ಕಿದೆ ಕಾಂಗ್ರೆಸ್ನಿಂದ. ಮುನಿಯಪ್ಪ ಅಸಮಾಧಾನಗೊಂಡಿದ್ದಾರೆ. ಅಳಿಯನಿಗೆ ಟಿಕೆಟ್ ಬಯಸಿದ್ರು, ಆದರೆ ಟಿಕೆಟ್ ಸಿಕ್ಕಿಲ್ಲ. ಇವತ್ತು ಪ್ರಜಾಧ್ವನಿ 2.0 ಪ್ರಚಾರ ಕಾರ್ಯಕ್ಕೆ ಚಾಲನೆ ಕೊಡಲಾಗಿತ್ತು, ಅದಕ್ಕೆ ಗೈರಾದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.